Hello children, good morning everyone. In last class ಏನೇನು ಕಲ್ತಿದ್ದೀರಾ? ಲಾಸ್ಟ್ ಕ್ಲಾಸಲ್ಲಿ ಚತುರ್ ಬಂದರ್ ಅಂತ ಹೇಳಿ ಒಂದು ಸ್ಟೋರಿನೇ ಹೇಳಿದೆ, ಕ್ಲೆವರ್ ಮಂಕಿ. ಹೌದಲ್ಲ? ಎಲ್ಲರೂ ಟೆಕ್ಸ್ಟ್ ಬುಕ್ ನೋಡ್ರಿ, ಪೇಜ್ ನಂಬರ್ 4. ಎವ್ರಿ ಒನ್ ಓಪನ್ ಪೇಜ್ ನಂಬರ್ 4. ಪೇಜ್ ನಂಬರ್ 4 ಅಲ್ಲಿ ಏನಂತ ಹೇಳಿದೆ ನಾನು? ಚತುರ್ ಬಂದರ್, ಕ್ಲೆವರ್ ಮಂಕಿ ಸ್ಟೋರಿ ಹೇಳಿದ್ದೆ ಲಾಸ್ಟ್ ಟೈಮ್. ಹೌದಾ? ಸೊ ನೆಕ್ಸ್ಟ್ ಅದಕ್ಕಿಂತ ಬಿಫೋರ್ ಏನು ಕಲ್ತಿದ್ದೀರಾ? ಇನ್ನು ಕೂಡ ಕಲ್ತಿದ್ದೀರಾ. ಹೌದಾ? ಹೋಮ್ವರ್ಕ್ ಏನು ಕೊಟ್ಟಿದ್ದೆ? ಹೋಮ್ವರ್ಕು ಇದನ್ನ ಟ್ರೇಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಪೇಜ್ ನಂಬರ್ 5 ಇಸ್ ದಿ ಹೋಮ್ವರ್ಕ್. ಟ್ರೇಸ್ ಮಾಡ್ರಿ ಅಂತ ಹೇಳಿದ್ದೆ. ಹೌದಾ ಎಲ್ರಿಗೂ? ಸೊ ಈ ತರ ಟ್ರೇಸ್ ಮಾಡಬೇಕು. ಅದು ಹೋಮ್ವರ್ಕ್ ಎಲ್ಲರೂ ಮಾಡಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಟುಡೇ ಏನಂತಂದ್ರೆ, ಇಷ್ಟು ದಿನ ನೀವು ಎಲ್ಲರೂ HW ಅಲ್ಲಿ ವರ್ಕ್ ಮಾಡಿದ್ದೀರಲ್ಲ, ಇವತ್ತು CW ನ ಓಪನ್ ಮಾಡ್ರಿ ಎಲ್ಲರೂ. ಗೆಟಿಂಗ್ everyone has to open the CW now. Okay, so CW ಎಲ್ಲರೂ ಮಾಡಿದಿರಲ್ಲ, ಹಿಂದಿಗೆ ಸಪರೇಟ್ ಆಗಿ CW ನೋಟ್ಬುಕ್ ಮಾಡಿದಿರಲ್ಲ, ಆ ನೋಟ್ಬುಕ್ ನ ಎಲ್ಲರೂ ಇವಾಗ ಓಪನ್ ಮಾಡಬೇಕು. ಗೆಟಿಂಗ್ everyone, so open CW here. Okay, that is class work notebook. CW ನೋಟ್ಬುಕ್ ನ ಓಪನ್ ಮಾಡಬೇಕು ಎಲ್ಲರೂ. ಅದರಲ್ಲಿ ನಾನು ಇವಾಗ ಹೇಗೆ ಬರೆಸ್ತೀನಿ ನೀವು ಆ ತರ ಬರಿತಾ ಹೋಗ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಎವ್ರಿವನ್? ಓಕೆ, ಸ್ವರಗಳನ್ನ ನಾನೀಗ ಬರೆಸ್ತೀನಿ CW ದಲ್ಲಿ, ನೀವು CW ದಲ್ಲಿ ಬರಿತಾ ಹೋಗ್ಬೇಕು. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಓಕೆ, ಹೇಗೆ ಬರೆಯೋದು ಅಂತಂದ್ರೆ, CW ದಲ್ಲಿ ಫಸ್ಟ್ ಒಂದು ಪೇಜು ನೇಮ್ ಹಾಕ್ಲಿಕ್ಕೆ ಬಿಡ್ತೀರಾ. ಹೌದಾ? ನೆಕ್ಸ್ಟ್ ಪೇಜ್ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಒಂದು ಪೇಜು ನೇಮ್ ಹಾಕ್ಲಿಕ್ಕೆ ಬಿಡಬೇಕು, ನೆಕ್ಸ್ಟ್ ಪೇಜ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಪೇಜ್ ಅಲ್ಲಿ ಏನಂತ ಬರಿಬೇಕು ಇವಾಗ? CW ದಲ್ಲಿ ನಾನು ಹೇಳ್ತಿರೋದು. ಓಕೆ, ಕೇರ್ಫುಲ್ ಆಗಿ ಕೇಳ್ಕೊಡ್ರಿ. CW ದಲ್ಲಿ ಈ ತರ ಗೆರೆ ಹಾಕೊಡ್ರಿ. 4 ಲೈನ್ಸ್ ಇರುತ್ತಲ್ಲ ನಿಮ್ದು. 3 ಲೈನ್ ನೋಟ್ಬುಕ್ ಹೇಳಿದೀವಲ್ಲ, 3 ಲೈನ್ ಆರ್ 4 ಲೈನ್. ಓಕೆ, ಸೊ wait, I put up use another marker here. ಓಕೆ, ಈ ತರ ನಿಮ್ದು 3 ಲೈನ್ ಅಥವಾ 4 ಲೈನ್ ನೋಟ್ಬುಕ್ ತಗೋತೀರಾ. CW ನ ತಗೊಂಡು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಡೇಟ್ ಹಾಕ್ಬೇಕು. ಏನ್ ಇವತ್ತು ಡೇಟು? 19. ಓಕೆ, put here a date, that is 19/8/2020. ಓಕೆ, 19/8/2020 ಅಂತ ಹೇಳಿ ಡೇಟ್ ಹಾಕ್ಬೇಕು. ಫಸ್ಟ್ ಪೇಜ್ ನಂಬರ್ ಇಲ್ಲಿ ಮಾರ್ಜಿನ್ ಇರುತ್ತಲ್ಲ, ಇಲ್ಲಿ ಬರೀಬೇಕು. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ, ಫಸ್ಟ್ ಬರೀರಿ. ಹೇಗೆ ಬರೆಯೋದು? ಫಸ್ಟ್ 3 ನಂಬರ್ ಬರೀಬೇಕು. 3 ನಂಬರ್ ಬರೆದು ಒಂದು ಮೈನಸ್ ಸೈನ್ ಹಾಕ್ಬೇಕು. ಹಾಕಿದ್ಮೇಲೆ ಮತ್ತೆ ಒಂದು ಗೆರೆ ಇಡಬೇಕು, ಮತ್ತೆ ಮೇಲ್ಗಡೆ ಒಂದು ಮೈನಸ್ ಸೈನ್. ಇದೇನು ನೆನಪಿದೆಯಾ ಎಲ್ರಿಗೂ ಬರೆಯೋದು? ಓಕೆ, ನೆಕ್ಸ್ಟ್ ಓಕೆ, ಒಂದು ಪೇಜ್ ಅಲ್ಲಿ 4 ಅಕ್ಷರಗಳನ್ನ ಈ ತರ ಬರಿಬೇಕು. ಬರ್ದೇನ್ ಮಾಡ್ಬೇಕು? ಯೂಸಿಂಗ್ ಅ ಸ್ಕೇಲ್. ಸ್ಕೇಲ್ ಅಂದ್ರೆ ಎಲ್ಲರ ಹತ್ರ ಇದೆಯಲ್ಲ, ಸ್ಕೇಲ್ ತಗೊಂಡು ಈ ತರ ಗೆರೆ ಹಾಕ್ಬೇಕು. ಓಕೆ, ಏನ್ ಮಾಡ್ಬೇಕು? CW ದಲ್ಲಿ ಫಸ್ಟ್ ಪೇಜು ನೇಮ್ ಹಾಕ್ಲಿಕ್ಕೆ ಬಿಡಬೇಕು. ಸೆಕೆಂಡ್ ಎರಡನೇ ಪೇಜ್ ಅಲ್ಲಿ ಏನಂತ ಬರೀಬೇಕು? ಫಸ್ಟ್ ಡೇಟ್ ಹಾಕ್ಬೇಕು. ಹಾಕಿ ಮೇಲೆ ಏನ್ ಮಾಡ್ಬೇಕು? ಸ್ವರ ಅಂತ ಹೆಡ್ಡಿಂಗ್ ಹಾಕ್ಬೇಕು. ಸ್ವರ ಅಂತ ಹೇಳಿ ಹೆಡ್ಡಿಂಗ್ ಹಾಕ್ಬೇಕು. ಹೆಡ್ಡಿಂಗ್ ಹಾಕಿ ಏನ್ ಮಾಡ್ಬೇಕು? ಅ ಆ ಇ ಈ, ಅ ಆ ಇ ಈ ಅಂತ ಹೇಳಿ 4 ಅಕ್ಷರಗಳನ್ನು ಮಾತ್ರ ಬರೀಬೇಕು ಫಸ್ಟ್ ಪೇಜ್ ಅಲ್ಲಿ.
ಫಸ್ಟ್ ಒಂದು ಪೇಜ್ ಅಲ್ಲಿ 4 ಅಕ್ಷರಗಳನ್ನ ಮಾತ್ರ ಬರಿಬೇಕು. ಅದನ್ನ ಏನ್ ಮಾಡ್ಬೇಕು, ಈಗ ಮತ್ತೆ 4 ಅಕ್ಷರಗಳನ್ನ ಬರೆದು ಈ ತರ ಗೆರೆ ಹಾಕ್ಬೇಕು. ಒಂದ್ ಅಕ್ಷರ ಆದ್ಮೇಲೆ ಈ ತರ ಗೆರೆ ಹಾಕ್ಬೇಕು. ಪೇಜ್ ಪೂರ್ತಿ ಇದೆಲ್ಲ ಕೆಳಗಡೆ ಏನ್ ಬರಿತಾ ಹೋಗ್ಬೇಕು, ಈಗ ಅಂತ ಹೇಳಿ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಆ, ಆಮೇಲೆ ಇ, ಮತ್ತೆ ಇ, ಆ ಇ ಈ, ಆ ಇ ಈ. ಇದೇ ತರ ಈ ಪೇಜ್ ಪೂರ್ತಿ ಒಂದ್ ಪೇಜ್ ಫುಲ್ ಏನ್ ಮಾಡ್ಬೇಕು, ಆ ಇ ಈ ಅಂತಾನೆ ಬರಿಬೇಕು. CW ದಲ್ಲಿ ನಾನು ಹೇಳ್ತಿರೋದು, CW ದಲ್ಲಿ ಆ ಇ ಈ ಒಂದ್ ಪೇಜ್ ಪೂರ್ತಿ ಇದನ್ನೇ ಬರಿಬೇಕು. ಅರ್ಥ ಆಗ್ತಿದೆಯಲ್ಲ? ಒಂದ್ ಪೇಜ್ ಪೂರ್ತಿ ಇದನ್ನೇ ಬರಿಬೇಕು CW ದಲ್ಲಿ. ಓಕೆ, ಈ ಪೇಜ್ ಆದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ, ಈ ಪೇಜ್ ಮುಗೀತಲ್ಲ, ಆ ಇ ಈ 4 ಅಕ್ಷರಗಳನ್ನ ಬರೀತಿರಲ್ಲ, after that, okay, after in the next page you have to write the u ru a. Okay, that I'm writing here only. Okay, ನೆಕ್ಸ್ಟ್ ಆ ಇ ಈ 4 ಅಕ್ಷರಗಳನ್ನ ಎಲ್ಲಿ ಬರ್ದಿದ್ದೀರಿ, ಫಸ್ಟ್ ಪೇಜ್ ಅಲ್ಲಿ ಆಲ್ರೆಡಿ ಬರ್ದಿದ್ದೀರಿ. ಹೌದಾ? ಫುಲ್ ಪೇಜ್ ಪೂರ್ತಿ ಬರೀಬೇಕು ಅದನ್ನ. ನಾನು ಮೇಲ್ಗಡೆ ಇಷ್ಟೇ ಬರ್ತಿದ್ದೀನಿ ಅಂತ ಹೇಳಿ ಮತ್ತೆ ನೀವು ಅಷ್ಟೇ ಬರೆಯಂಗಿಲ್ಲ, ಫುಲ್ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಅದನ್ನ. ಓಕೆ, ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ ಯು ಕ್ಯಾನ್ ಕಂಪ್ಲೀಟ್ ಇಟ್ ಇನ್ ಹೋಮ್. ಓಕೆ, ಆಮೇಲೆ ಈ ವಿಡಿಯೋ ನೋಡಿ ಆದ್ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ರಿ. ನಾನು ಹೇಗೆ ಬರಿಬೇಕು ಅಂತ ಹೇಳಿ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೀವು ಪೂರ್ತಿ ಪೇಜ್ ಫುಲ್ ಬರಿಬೇಕು. ಬರೇ ಮ್ಯಾಮ್ ಒಂದ್ ಲೈನ್ ಅಷ್ಟೇ ಬರ್ತಿದ್ದಾರೆ, ನಾನು ಒಂದೇ ಲೈನ್ ಬರಿತೀನಿ ಅಂತ ಹೇಳಿ ಹೇಳಂಗಿಲ್ಲ, ಪೂರ್ತಿ ಪೇಜ್ ಬರಿಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಸೊ ನೆಕ್ಸ್ಟ್ ಇನ್ನು ಸೆಕೆಂಡ್ ಪೇಜ್. ಫಸ್ಟ್ ಪೇಜ್ ಅಲ್ಲಿ ಆ ಇ ಈ ನ ಬರ್ದಿದ್ದೀರಾ. ನೆಕ್ಸ್ಟ್ ಸೆಕೆಂಡ್ ಪೇಜ್ ಅಲ್ಲಿ ಏನ್ ಬರಿಬೇಕು, ಉ ರು ನೆಕ್ಸ್ಟ್ ಎ. ಓಕೆ, ಉ ರು ಎ, ಉ ರು ಎ. ಈ 4 ಅಕ್ಷರಗಳನ್ನ ಎಲ್ಲಿ ಬರಿಬೇಕು, ನೆಕ್ಸ್ಟ್ ಎರಡನೇ ಪೇಜ್ ಅಲ್ಲಿ ಬರಿಬೇಕು. ಒಂದನೇ ಪೇಜ್ ಅಲ್ಲಿ ಏನ್ ಬರೆದ್ರಿ, ಒಂದನೇ ಪೇಜ್ ಅಲ್ಲಿ ಆ ಇ ಈ ಫಸ್ಟ್ ಪೇಜ್. ಸೆಕೆಂಡ್ ಪೇಜ್ ಅಲ್ಲಿ ಏನ್ ಬರಿಬೇಕು, ಉ ರು ಎ. ಈ ಮತ್ತೆ 4 ಅಕ್ಷರಗಳನ್ನ ಸೆಕೆಂಡ್ ಪೇಜ್ ಅಲ್ಲಿ ಬರೆದು ಮತ್ತೆ ಈ ತರ ಲೈನ್ ಹಾಕೊಂಡು ಪೂರ್ತಿ ಪೇಜು ಉ ರು ಎ ಅಂತ ಹೇಳಿ ಬರಿಬೇಕು. ಓಕೆ, ಸೆಕೆಂಡ್ ಪೇಜ್ ಪೂರ್ತಿ ಬರಿಬೇಕು. ನಾನು ಹೇಳ್ತಿರೋದು ನಾಟ್ ಓನ್ಲಿ ಫಸ್ಟ್ ಲೈನ್ ಅಲ್ಲಿ ಅಷ್ಟೇ ಬರೆಯೋದಲ್ಲ, ಎಲ್ಲಾ ಇದ್ರಲ್ಲೂ ಕೂಡ ನೀವು ಅದೇ ತರ ಬರಿಬೇಕು. ಪೂರ್ತಿ ಪೇಜ್ ಫುಲ್ ತುಂಬಿಸ್ಬೇಕು. ಉ ರು ಎ. Like that you have to write here. Getting everyone? Okay, in first page you already written a e e. In second page u ru a. Again 4 letters. ಹೌದಾ? ಫಸ್ಟ್ ಪೇಜ್ ಅಲ್ಲೂ 4 ಲೆಟರ್ ಆಯ್ತು, ಸೆಕೆಂಡ್ ಪೇಜ್ ಅಲ್ಲೂ ಕೂಡ 4 ಲೆಟರ್ ಆಯ್ತು. ಸೊ ನೆಕ್ಸ್ಟ್ ಏನಿದೆ, 5 ಬರ್ತದೆ. ಓಕೆ, 5 ಒಂದೇ ಪೇಜ್ ಅಲ್ಲಿ ಸಾಲ್ತ್ರೆ ಒಂದೇ ಪೇಜ್ ಅಲ್ಲಿ ಬರೀರಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಕಂಟಿನ್ಯೂ ಮಾಡ್ರಿ. ಓಕೆ, ಸೊ ಐ ವಿಲ್ ಶೋ ನೌ ದಟ್ ಈಸ್ ಓಕೆ. Here I am taking one more line here. Okay, because again there is a 4 letters, 5 letters are there. Okay, so
ಏನೇನು ಬರ್ದ್ರಿ ಇವಾಗ ಫಸ್ಟ್ ಪೇಜಲ್ಲಿ ಅ ಆ ಇ ಈ. ಸೆಕೆಂಡ್ ಪೇಜಲ್ಲಿ ಏನು ಬರ್ದಿದ್ದೀರಾ ಉ ಊ ರು ಎ. Then now we are writing in the third page. Open third page everyone. Third page na open ಮಾಡಬೇಕು. ಫಸ್ಟ್ ಪೇಜ್ ಮುಗೀತು, ಸೆಕೆಂಡ್ ಪೇಜ್ ಮುಗೀತು, ಈಗ ಥರ್ಡ್ ಪೇಜ್ ಅಲ್ಲಿ ನಾನು ಹೇಳ್ತಿರೋದು. ಓಕೆ, everyone open in your CW. Everyone has to open the third page now. Okay, in third page I, first letter is I. Okay, next one is O, O. Next one Ow, Okay, so like this you have to write I, O, Ow, aha. Okay, ಏನ್ ಬರ್ದ್ರಿ ಇವಾಗ ಫಸ್ಟ್ ಪೇಜ್ ಅಲ್ಲಿ ಅ ಆ ಇ ಈ ಫಸ್ಟ್ ಪೇಜ್. ಸೆಕೆಂಡ್ ಪೇಜ್ ಅಲ್ಲಿ ಉ ಊ ರು ಎ ಇನ್ ಸೆಕೆಂಡ್ ಪೇಜ್. ಥರ್ಡ್ ಪೇಜ್ ಅಲ್ಲಿ ಏನಿದೆ ಐ ಓ ಔ ಅಹ. ಟೋಟಲ್ ಎಷ್ಟು ಸ್ವರಗಳು 13 ಸ್ವರಗಳು ತಾನೆ. ಫಸ್ಟ್ ಪೇಜ್ ಅಲ್ಲಿ 4 ಅಕ್ಷರ, ಸೆಕೆಂಡ್ ಪೇಜ್ ಅಲ್ಲಿ 4 ಅಕ್ಷರ ಅಂಡ್ ಥರ್ಡ್ ಪೇಜ್ ಅಲ್ಲಿ 5 ಅಕ್ಷರ. ಎಷ್ಟಾಯ್ತು 4 + 4 8, 8 + 5 13. 13 ಸ್ವರಗಳಾದುವ. ಟೋಟಲ್ ಹೌ ಮೆನಿ ಸ್ವರಸ್ ಆರ್ ದೇರ್ ಇನ್ ಹಿಂದಿ? ಟೋಟಲ್ 13 swaras are there. Okay, so here in first page you are writing a a e e. Next second page alli u u ru a. Next third page alli ಏನು ಬರ್ತಿದ್ದೀರಿ I o ow aha. Getting everyone? ಸೊ ಈ 3 ಪೇಜ್ ಪೂರ್ತಿ ವರ್ಕ್ ಮಾಡಬೇಕು. ಬರೀ ಒಂದೇ ಲೈನ್ ಮೇಡಮ್ ಬರ್ತಿದ್ರೆ ನಾನು ಅಷ್ಟೇ ಬರಿತೀನಿ ಅಂತ ಅನ್ನಂಗಿಲ್ಲ. ಓಕೆ, ಸೊ 3 pages you have to complete. That is a CW. That is a homework for you. Okay, in CW you have to complete it. ಕ್ಲಾಸ್ ವರ್ಕ್ ಅಲ್ಲಿ CW ದಲ್ಲಿ ಬರೀತಿದಿರಲ್ಲ ನೋಟ್ಬುಕ್ ಅಲ್ಲಿ, ಆ ನೋಟ್ಬುಕ್ ಅಲ್ಲಿ ಈ ತರ ನಾನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಪೂರ್ತಿ ಪೇಜ್ ನ ತುಂಬಿಸ್ಬೇಕು ಮನೆಯಲ್ಲೇ ಕುತ್ಕೊಂಡು. ಓಕೆ, ಸೊ ಪೂರ್ತಿ ಪೇಜು ಇದೇ ತರ ಬರಿತಾ ಹೋಗ್ಬೇಕು. ಈ ತರ ಲೈನ್ಸ್ ಹಾಕೋಬೇಕು ಯೂಸಿಂಗ್ ಅ ಸ್ಕೇಲ್. ಸುಮ್ಮನೆ ಕೈಲಿ ಹಾಕ್ಬೇಡ್ರಿ. ಸ್ಕೇಲ್ ಇದೆಯಲ್ಲ ಎಲ್ಲರ ಹತ್ರ, ಸ್ಕೇಲ್ ಇಟ್ಟು ಕರೆಕ್ಟ್ ಆಗಿ ಲೈನ್ ನ ಹಾಕ್ಬೇಕು. ಲೈನ್ ಹಾಕಿ ನೀಟಾಗಿ ಅದ್ರ ಕೆಳಗಡೆನೆ ಅದನ್ನ ಬರಿತಾ ಹೋಗ್ಬೇಕು. ಓಕೆ, ಯು ಹ್ಯಾವ್ ಟು ಮೇಂಟೈನ್ ದಿ ಡಿಸಿಪ್ಲಿನ್ ದೇರ್. ಓಕೆ, ನೀಟಾಗಿ ನೀಟ್ನೆಸ್ ಮೇಂಟೈನ್ ಮಾಡಬೇಕು ನೋಟ್ಬುಕ್ ಅಲ್ಲಿ. ಸುಮ್ಮನೆ ಹೆಂಗೆಂಗೋ ಬರೆಯೋದಲ್ಲ. ಓಕೆ, ಅದೇನಾದ್ರೂ ತಪ್ಪಾಗಿದೆ ಇರೇಸರ್ ಇಂದ ಅಳಿಸಿ ಬರಿಬೇಕು. ಅದ್ರ ಮೇಲೆ ಸುಮ್ಮನೆ ಹಿಂಗೆ ಕಾಟ್ ಹಾಕಿ ಮತ್ತೆ ಸೈಡ್ ಬರೆಯೋದಲ್ಲ. ಓಕೆ, ಯು ಆರ್ ಯೂಸಿಂಗ್ ಅ ಪೆನ್ಸಿಲ್ ರೈಟ್. ಸೊ ಪೆನ್ಸಿಲ್ ಇಂದ ಬರೆಸಿದ್ರೆ ಇರೇಸರ್ ಇಂದ ಅದನ್ನ ರಬ್ ಮಾಡಬಹುದು, ಹೌದಲ್ವಾ? ಸೊ ಇರೇಸರ್ ಇಂದ ರಬ್ ಮಾಡಿ ನೀಟಾಗಿ ಬರಿಬೇಕು. ಗೆಟಿಂಗ್ ಎವ್ರಿವನ್? ಓಕೆ, ಫೈನ್. ಸೊ ಇದೆಲ್ಲ ಆದ್ಮೇಲೆ ಓಕೆ ಥರ್ಡ್ ಪೇಜ್ ವರೆಗೂ ಇದನ್ನ ಮುಗಿತಾ. ಈಗ ನೆಕ್ಸ್ಟ್ ಫೋರ್ತ್ ಪೇಜ್ ಅಲ್ಲಿ ಬರಿಬೇಕು. ಇದು ಥರ್ಡ್ ಪೇಜ್ ವರೆಗೂ ಈ ತರ ಬರಿಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಫಾರ್ ದಿ ಫೋರ್ತ್ ಪೇಜ್. ಫೋರ್ತ್ ಪೇಜ್ ಅಲ್ಲಿ ಏನ್ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ CW ದಲ್ಲಿ. ಓಕೆ,
ಓಕೆ, ಫಸ್ಟ್ ಪೇಜ್ ಅಲ್ಲಿ ಅ ಆ ಇ ಈ ನ ಬರೆದ್ರಿ. ಸೆಕೆಂಡ್ ಪೇಜ್ ಅಲ್ಲಿ ಏನಂತ ಬರೆದ್ರಿ? ಉ ಉ ರು ಎ. ಥರ್ಡ್ ಪೇಜ್ ಅಲ್ಲಿ ಏನೇನ್ ಬರೆದ್ರಿ? ಐ ಓ ಔ ಅಂ ಅಹ. ಥರ್ಡ್ ಪೇಜ್ ಅಲ್ಲಿ ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ ವಿ ಆರ್ ರೈಟಿಂಗ್ ಇನ್ ಫೋರ್ತ್ ಪೇಜ್. CW ದಲ್ಲಿ ಫೋರ್ತ್ ಪೇಜ್ ಅಲ್ಲಿ ಬರ್ಸ್ತಾ ಇದ್ದೀನಿ ಇವಾಗ. ಫೋರ್ತ್ ಪೇಜ್ ಇದು. ಓಕೆ, ಸೊ ಫೋರ್ತ್ ಪೇಜ್ ಅಲ್ಲಿ ಎಲ್ಲಾ ಸ್ವರಗಳನ್ನ ಅ ಟು ಅಹ ಬರಿಬೇಕು. ಇವಾಗ ಎಲ್ಲಾ ಸ್ವರಗಳನ್ನ ಇಲ್ಲೇ ಬರಿಬೇಕು ಒಂದೇ ಪೇಜ್ ಅಲ್ಲಿ. ಓಕೆ, ದಟ್ ಈಸ್ ಅ ಆ ಈ ಈ ಅ ಆ ಇ ಈ. ಓಕೆ, ನೆಕ್ಸ್ಟ್ ಉ ಉ ರು ಎ ಐ ಓ ಔ ಅಂ ಅಹ. ಓಕೆ, ಇದು ಎಷ್ಟನೇ ಪೇಜಲ್ಲಿ ಬರಿಬೇಕಂತ ಹೇಳಿದೆ ನಾನು? ಫೋರ್ತ್ ಪೇಜ್ ಅಲ್ಲಿ. ಫಸ್ಟ್ ಪೇಜ್ ಅಲ್ಲಿ ಏನಂತ ಬರ್ದಿದ್ರಿ? ಅ ಆ ಇ ಈ. ಸೆಕೆಂಡ್ ಪೇಜ್ ಅಲ್ಲಿ ಉ ಉ ರು ಎ. ಹೌದಾ? ನೆಕ್ಸ್ಟ್ ಥರ್ಡ್ ಪೇಜ್ ಅಲ್ಲಿ ಏನ್ ಬರ್ದಿದ್ದೀರಿ? ಐ ಓ ಔ ಅಂ ಅಹ. ಓಕೆ, so in the fourth page you are going to write. Already 3 page completed, right? So here we are going to write the fourth page. Fourth page CW ದಲ್ಲಿ fourth page ಅಲ್ಲಿ ಏನು ಬರಬೇಕು ಇವಾಗ? ಮತ್ತೆ ಅ ಟು ಅಹ ತರಬೇಕು ಬರಿಬೇಕು. ಅ ಟು ಅಹ. ಅ ಆ ಇ ಈ ಉ ಉ ರು ಎ ಐ ಓ ಔ ಅಂ ಅಹ. ಓಕೆ, ಇದನ್ನ ನೀವು ಫೋರ್ತ್ ಪೇಜ್ ಅಲ್ಲಿ ಬರಿಬೇಕು. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ನಾನು ಏನ್ ಹೇಳ್ತೀನಿ? ಇದನ್ನೆಲ್ಲ ಎಲ್ಲಿ ಬರಿಬೇಕು? CW ದಲ್ಲಿ. ಓಕೆ, CW ದಲ್ಲಿ ಬರಿಬೇಕು ಅದನ್ನ. ಫಸ್ಟ್ ಪೇಜ್ ಪೂರ್ತಿ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಸೆಕೆಂಡ್ ಪೇಜ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಥರ್ಡ್ ಪೇಜ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಪೇಜ್ ಅಲ್ಲಿ ಅ ಟು ಅಹ ವರೆಗೂ ಕಂಪ್ಲೀಟ್ ಮಾಡಿ ಬರಿಬೇಕು. ದಿಸ್ ಈಸ್ ದಿ ಇನ್ CW ದಲ್ಲಿ ಇದು ವರ್ಕ್. Getting everyone? So CW correct ಆಗಿ ಎಲ್ಲರೂ ಕಂಪ್ಲೀಟ್ ಮಾಡ್ರಿ. Okay, so next we move to the next thing, that is open everyone page number 7. page number 7 ಅನ್ನ ಓಪನ್ ಮಾಡಬೇಕು ಎಲ್ಲರೂ. Okay, page number 7 ಟೆಕ್ಸ್ಟ್ ಬುಕ್ ಇದೆ ಇಲ್ಲ ಎಲ್ಲರೂ ಹತ್ರ? ಟೆಕ್ಸ್ಟ್ ಬುಕ್ ಅಲ್ಲಿ page number 7 ಅನ್ನ ಓಪನ್ ಮಾಡ್ರಿ. page number 7. ಓಕೆ, ಪೇಜ್ ನಂಬರ್ 7 ಅಲ್ಲಿ ಸ್ವರಗೀತ್. ಓಕೆ, ಓವಲ್ಸ್ ಸಾಂಗ್. ಸ್ವರ ಗೀತ್. ಸ್ವರ ಗೀತ್ ಅಂದ್ರೆ ಏನು? ಓವಲ್ಸ್ ಸಾಂಗ್. ಗೀತ್ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಸಾಂಗ್. ಸಾಂಗ್ ಕೇಳ್ತಿರ್ತಾನೆ ನಿಮ್ಮ ಮನೇಲಿ ಎಲ್ರು? ಆ ಸಾಂಗಿಗೆ ಹಿಂದಿಲಿ ಏನಂತ ಕರಿತೀವಿ? ಗೀತ್. ಓಕೆ, ಸ್ವರ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಓವಲ್ಸ್. ಹೌ ಮೆನಿ ಓವಲ್ಸ್ ಆರ್ ದೇರ್ ಇನ್ ಅಲ್ಫಾಬೆಟ್ಸ್? 5. A E I O U. Okay, so in Hindi
ವಿಲ್ ಕಾಲ್ ಆಸ್ ದಿ ಸ್ವರ. ಸ್ವರ ಅಂತ ಹೇಳಿ ನಾವು ಅದಕ್ಕೆ ಕರಿತೀವಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ವರಗೀತೆ. ದಟ್ ಇಸ್ ಅ ಓವಲ್ಸ್ ಸಾಂಗ್. ಎವ್ರಿವನ್ ಓಪನ್ ಪೇಜ್ ನಂಬರ್ 7. ಪೇಜ್ ನಂಬರ್ 7 ಕರೆಕ್ಟ್ ಆಗಿ ಓಪನ್ ಮಾಡ್ಬೇಕು ಎಲ್ರು. ಓಕೆ, ಇವತ್ತೇನ್ ಮಾಡಿಸೋದು, ಓನ್ಲಿ ರೀಡಿಂಗ್ ಪಾರ್ಟ್. ಅದನ್ನ ನಾನು ಪೋಯಮ್ನ ಓದಿಸ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಎಕ್ಸ್ಪ್ಲನೇಷನ್ ಕೊಡೋದೆಲ್ಲ ನೆಕ್ಸ್ಟ್ ಕ್ಲಾಸ್, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇವತ್ತು ಓನ್ಲಿ ರೀಡಿಂಗ್ ಪಾರ್ಟ್, ರೀಡ್ ಮಾಡ್ಬೇಕಷ್ಟೇ. ಓಕೆ, ನಾನು ಹೇಗೆ ರೀಡ್ ಮಾಡ್ತೀನಿ ನೀವು ಅದ್ರ ಮೇಲೆ ಈ ತರ ಕೈ ಇಡ್ತಾ ಹೋಗ್ಬೇಕು. ಓಕೆ, ಕೈ ಈ ತರ ನಿಮ್ಮ ಫಿಂಗರ್ನ ಈ ಲೆಟರ್ಸ್ ಮೇಲೆ ಇಲ್ಲಿ ಇಡ್ತಾ ಹೋಗ್ಬೇಕು. ಅಂದ್ರೆ ಮಾತ್ರ ನಾನು ಏನ್ ರೀಡ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಅರ್ಥ ಆಗುದಿಲ್ಲ. ಓಕೆ, everyone open page number 7 and you have to put your finger on that letters. Getting everyone? Okay, so next is here, a से अनार, आ से आम, सदा करो सब अच्छे काम, ई से इमली, ई से ईर्क, अच्छी अच्छी बातें सीख, ऊ से उपवन, ऊ से ऊद, खाना खाकर कभी ना खुद, रू से ऋषि, करते ध्यान, सदा बड़ों का कहना मान, ए से एकतार, आई से ऐरावत, हाथी बच्चों के मन भावत, ओ से ओढ़नी, औ से औरत, सारा दिन वह करती मेहनत, अ से अंगूर, रस भरपूर, अह काली बजाओ ताली. Okay, so once again we'll read that one. Okay, everyone carefully observe here. ಕರೆಕ್ಟ್ ಆಗಿ ನಾನು ಏನು ಓದ್ತಿದ್ದೀನಿ ಅಂತ ಅರ್ಥ ಆಗ್ಬೇಕಂದ್ರೆ ನೀಟಾಗಿ ಈ ತರ ನಿಮ್ ಫಿಂಗರ್ನ ಈ ಲೈನ್ ಕೆಳಗಡೆ ಈ ತರ ಇಡ್ತಾ ಹೋಗ್ಬೇಕು, ಅಂದ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ನಾನು ಏನ್ ರೀಡ್ ಮಾಡ್ತಿದ್ದೀನಿ ಅಂತ ಹೇಳಿ. ಓಕೆ, ಸುಮ್ಮನೆ ನೋಡೋದಲ್ಲ ವಿಡಿಯೋನ, ಕರೆಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಮೇಡಮ್ ಅಂತ ಹೇಳಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು ಲೆಸನ್ ಅಲ್ಲಿ. ಓಕೆ, ಎವ್ರಿವನ್ ಓಪನ್ ಪೇಜ್ ನಂಬರ್ 7. ಪೇಜ್ ನಂಬರ್ 7 ಅನ್ನ ನೀವು ಓಪನ್ ಮಾಡ್ಬೇಕು. ಅದ್ರಲ್ಲಿ ಏನ್ ಹೇಳಿದ್ದಾರೆ, ಸ್ವರ ಗೀತ ಕೊಟ್ಟಿದ್ದಾರೆ, ದಟ್ ಇಸ್ ಅ ಓವಲ್ಸ್ ಸಾಂಗ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವಾಗ ರೀಡ್ ಮಾಡ್ತಿದ್ದೀನಿ, ನೀವು ಕೂಡ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಕೇಳ್ಕೋಬೇಕು. ಓಕೆ, ಸೊ ಅಲ್ಲಿ ಏನ್ ಹೇಳಿದ್ದಾರೆ, ಅ ಸೆ ಅನಾರ್, ಆ ಸೆ ಆಮ್. ಇವತ್ತು ಬರೀ ಓದ್ಲಿಕ್ಕೆ ಕಲೀರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದಕ್ಕೆ ಏನೇನು ಅಂತಾರೆ, ಅದು ಯಾವ ಮೀನಿಂಗು, ಅದ್ರದ್ದೇನು ಅಂತ ಹೇಳಿ ಎಲ್ಲ ಅರ್ಥಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ, ಅ ಸೆ ಅನಾರ್, ಆ ಸೆ ಆಮ್, सदा करो सब अच्छे काम, ई से इमली, ई से ईर्क, सॉरी ई से ईक, अच्छी अच्छी बातें सीख, ऊ से उपवन, ऊ से ऊद, खाना खाकर कभी ना कूद, रू से ऋषि, करते ध्यान, सदा बड़ों का कहना मान, सदा बड़ों का कहना मान, ए से एकतार, आई से ऐरावत, हाथी बच्चों के मन भावत, ओ से ओढ़नी, औ से औरत, सारा दिन वह करती मेहनत, अ से अंगूर, रस भरपूर, अह खाली बजाओ ताली. ಓಕೆ, ಈಗ 2 ಟೈಮ್ಸ್ ನಾನು ರೀಡ್ ಮಾಡ್ತಿದ್ದೇನೆ, ಇವಾಗ ನಾನು ಮತ್ತೆ ರೀಡ್ ಮಾಡ್ತೀನಿ. ನನ್ನ ಜೊತೆ ನೀವು ಕೂಡ ಮನೇಲಿ ರೀಡ್ ಮಾಡ್ತಾ ಹೋಗ್ಬೇಕು. ನಾನು ಹೇಗೆ ಹೇಳ್ತಾ ಹೋಗ್ತೀನಿ ನನ್ನ ಜೊತೆ ನೀವು ಅದನ್ನೇ ಹೇಳ್ತಾ ಹೋಗ್ಬೇಕು. ಓಕೆ, ಅ ಸೆ ಅನಾರ್, ಆ ಸೆ ಆಮ್, ಸದಾ ಕರೋ ಸಬ್ अच्छे काम, ई से इमली, ई से ईक, अच्छी अच्छी बातें सीख, ऊ से उपवन, ऊ से ऊद, खाना खाकर कभी ना कूद, रू से ऋषि, करते ध्यान,
सदा बड़ों का कहना मान। ए से एक ताल, ऐ से ऐरावत, हाथी बच्चों के मन भावत। ओ से ओढ़नी, औ से औरत, सारा दिन वह करती मेहनत। अ से अंगूर, रस भरपूर, अह काली, बचाओ बजाओ ताली। ओके, ಸೊ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್. ಇದನ್ನ ರೀಡಿಂಗ್ ಹೇಳ್ತೀನಲ್ಲ, ಇದನ್ನ ರಿಪೀಟ್ ಕೇಳಿ ರೀಡಿಂಗ್ ನ ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ಹೋಮ್ವರ್ಕ್ ಏನ್ ಹೇಳಿದೀನಿ CW ದಲ್ಲಿ ಬರ್ಸಿದ್ದೀನಲ್ಲ ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಅದೇ ನಿಮ್ಗೆ ಹೋಮ್ವರ್ಕ್ ಇವತ್ತು. ಅಂಡ್ ಟು ರೀಡಿಂಗ್ ಹೋಮ್ವರ್ಕ್ ಏನಂತಂದ್ರೆ ಈ ಸ್ವರಗೀತೆನ ಓದೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮನೇಲಿ, ರಿಪೀಟ್ ಕೇಳಿ. ಓಕೆ, ಇದು ನಿಮ್ಗೆ ಹೋಮ್ವರ್ಕ್. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಬಿ ಸೇಫ್ ಇನ್ ಯುವರ್ ಹೋಮ್. We'll meet in the next class. Thank you everyone.